ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇದ್ದಾರೆ ಸಂಗೀತ ಹಾಗೂ ಗಾಯನ ಕ್ಷೇತ್ರದಲ್ಲಿ ತುಂಬ ಹಲವಾರು ಸಾಧನೆ ಮಾಡಿರೋರು. ಆಲೋಕೆ ಅಂತಲೇ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ಫೇಮಸ್ ಇರೋದು. ಭಾರತದ ಹೊರಗೂ ತಮ್ಮ ಹಾಡುಗಳ ಮುಖಾಂತರ ರ್ಯಾಪ್ ಮುಖಾಂತರ ಒಂದು ಛಾಯೆಯನ್ನು ಮೂಡಿಸಿದವರು. ಒನ್ ಆಫ್ ಮೈ ಫೇವ್ರೆಟ್ ರ್ಯಾಪರ್ ಅಂತಲೇ ಹೇಳ್ಬೋದು. ನಾನು ತುಂಬ ಡಿಪ್ರೆಷನ್ಲಿದ್ದೆ, ನಿಮ್ಮ ಸಾಂಗ್ ಕೇಳಿ ಎಷ್ಟೋ ಸತಿ ಆಚೆ ಬಂದಿದ್ದೀನಿ ಸರ್. ಸೊ ಜೀವನ ನಡೀತದೆ ಆಲೋಕೆ ಅಂತ ಹೇಳಿ ನಮ್ಮನ್ನೆಲ್ಲ ಸರಿ ಮಾಡಿದವರು. ಅವ್ರಿಗೆ ಇವತ್ತು ನಮ್ಮ ಜನತಾ ನ್ಯೂಸ್ ಕಡೆಯಿಂದ ಜನತಾ ಸಂಗೀತ ಹಾಗೂ ಗಾಯನ ರತ್ನ ಪ್ರಶಸ್ತಿ ಬಂದಿದೆ. ಬನ್ನಿ ಅವ್ರ ಬಾಯಲ್ಲೇ ಈ ಅವಾರ್ಡ್ ಬಗ್ಗೆ ಕೇಳೋಣ. ಸರ್ ನಮಸ್ಕಾರ, ಏನು ಅನಿಸುತ್ತೆ ಸರ್ ಈ ಅವಾರ್ಡ್ ಬಂದಿದೆ? ಭಾಳ ಖುಷಿ ಆಗ್ತಾ ಇದೆ ಸರ್. ನಿಜ ಹೇಳ್ಬೇಕಂತಂದರೆ ನ್ಯೂಸ್ ಚಾನೆಲ್ಸು ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ ಕ್ಷೇತ್ರದಲ್ಲಿ ರೆಕಗ್ನಿಷನ್ ಮಾಡಿ ಇವತ್ತು ಅವಾರ್ಡ್ಸ್ನ ಕೊಡ್ತಾ ಇರೋದು ಭಾರಿ ದೊಡ್ಡ ವಿಷಯ. ಸ್ಪೆಷಲಿ ನಮ್ಮ ಕನ್ನಡ ಮ್ಯೂಸಿಕ್ಗೆ, ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ನ ನಾವೇನು ಕರಿತೀವಿ ಅದಕ್ಕೆ ಭಾರಿ ದೊಡ್ಡ ಜಯ ಇದು. ಆ್ಯಂಡ್ ಜನಗಳು ಇಷ್ಟಪಡ್ತಾರೆ. ಥ್ಯಾಂಕ್ ಯು. ಜನಗಳು ಇಷ್ಟಪಡ್ತಾರೆ, ಲೈಕ್ಸ್ ಬರುತ್ತೆ, ಕಮೆಂಟ್ಸ್ ಬರುತ್ತೆ. ಆದರೆ ಆ ಒಂದು ರೆಕಗ್ನಿಷನನ್ನು ಅವಾರ್ಡ್ ಮುಖಾಂತರ ತೊಗೊಳ್ಳೋದು, ಒಂದು ಪ್ರತಿಷ್ಠಿತ ನ್ಯೂಸ್ ಚಾನಲ್ ಮುಖಾಂತರ ತೊಗೊಳ್ಳೋದು ಅಂದರೆ ಇಟ್ಸ್ ಅ ಬ್ಲೆಸ್ಸಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜನತಾ ನ್ಯೂಸ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನನ್ನ ವಿಷ್ಣುಭಾಯಿ ಕರೆದ್ರು, ನಮ್ಮ ಜೋಶಲ್ಲಿ ನಾನು ಅವ್ರು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ. ಆರ್ಯನ್ ಬ್ರದರ್ ಅವ್ರಿಗೆ, ಎಂಟೈರ್ ಟೀಮ್ಗೆ, ನಿಮಗೆ ಎಂಟೈರ್ ಟೀಮ್ ಎಲ್ರಿಗೂ ಒಳ್ಳೆಯದಾಗಲಿ. ಜನತಾ ನ್ಯೂಸ್ ಇದೇ ಥರನೇ ಇನ್ನೂ ಸಾಕಷ್ಟು ಕಲಾವಿದರನ್ನು ರೆಕಗ್ನೈಸ್ ಮಾಡಲಿ, ವಿವಿಧ ಕ್ಷೇತ್ರಗಳಿಂದ ಎಲ್ಲರಿಗೂ ಅದ್ಭುತವಾದಂಥ ಒಂದು ಅವಾರ್ಡ್ಸ್ನ ಕೊಡಲಿ, ಅವರ ಒಂದು ಶ್ರಮಕ್ಕೆ ಒಂದು ಪ್ರತಿಫಲ ಸಿಗಲಿ ಅಂತ ನಾನು ಆಶಿಸ್ತೀನಿ. ಸರ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಸರ್. ಇನ್ನೂ ಮುಂದೆ ಒಳ್ಳೊಳ್ಳೆ ಸಾಂಗ್ಸ್ ಮುಖಾಂತರ ನೀವು ಇಡೀ ಭಾರತ ಜನ ರಂಜಿಸಬೇಕು ಅನ್ನೋದು ನಮ್ಮ ಆಸೆ. ಇನ್ನೂ ಕೂಡ ನೀವು ಮೇಲ್ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ಆಸೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೊ ಮಚ್. ಗುಡ್ ಲಕ್ ಜನತಾ ನ್ಯೂಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ದಿಸ್. ಥ್ಯಾಂಕ್ ಯು. ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ.